ಕಾಂತಾರ ಮೂವಿಗೆ ಹೋಗಿದ್ವಿ. ಸಖತ್ತಾಗಿತ್ತು ಮೂವಿ. ಹಾಗೆ ಮೂವಿ ನೋಡಿಕೊಂಡು ಅಮ್ಮನ ಮನೆಗೆ ಹೋಗಿದ್ವಿ. ಅಮ್ಮನ ಮನೇಲಿ ಯಾವುದೇ ರೀತಿಯಾಗಿ ಏನು ವೀಡಿಯೋ ಮಾಡಿಲ್ಲ, ಲಾಸ್ಟಲ್ಲಿ ಮಾತ್ರ ಮಾಡಿದ್ದು. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ನಾವು ಅಮ್ಮನ ಮನೆಯಿಂದ ಹೋಗ್ತಾ ಇದೀವಿ. ನೋಡಿ ಎಷ್ಟೊಂದೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ ನಮ್ಮಮ್ಮ ಅಂತ ಹೇಳಿ. ಡೈಲಿ ಡ್ಯೂಟಿಗೆ ಬರ್ತೀನಿ, ಆದ್ರೂ ಏನೋ ಒಂಥರ ಬೇಜಾರಾಗುತ್ತೆ ಹೋಗ್ಬೇಕಾದ್ರೆ. ನಮ್ಮ ಅಮ್ಮಗೂ ನೋಡಿ ಎಷ್ಟು ಬೇಜಾರಾಗ್ತದೆ. ಹಾಯ್ ಹೇಳಮ್ಮ. ಹಾಯ್. ನಮ್ಮ ಅಮ್ಮಂಗೂ ಬೇಜಾರಾಗ್ತಾ ಇದೆ, ನಮ್ಮ ಅಪ್ಪಗೂ ಬೇಜಾರಾಗ್ತಿದೆ. ಡೈಲಿ ಡ್ಯೂಟಿ ಇಲ್ಲೇ ಮಾಡೋದು, ಆದ್ರೂ ಬೇಜಾರಾಗ್ತಿದೆ. ಒಂಥರ ಏನೋ ಒಂಥರ ಬಿಟ್ಟೋಗಕ್ಕೆ ಬೇಜಾರು. 3 ದಿನ ಇದ್ದಾದ್ಮೇಲೆ ನನ್ನ ಹಸ್ಬೆಂಡ್ ನೋಡಿಲಿ ಹೆಂಗ್ ರಿಯಾಕ್ಟ್ ಮಾಡ್ತಾವ್ರೆ ಅಂತ. ಇವರೇನೋ ಅಲ್ಲೇ ಇರ್ತಾರೆ, ಅದಕ್ಕೆ ಬುಳುಕ್ ಅಂತ ಓಡ್ತಾ ಇರ್ತಾರೆ ಅವ್ರ ಅಪ್ಪನ ಮನೆಗೆ. ಅಲ್ಲ ರೀ, ಹಾಗೆ ನಿಮ್ಗೆ ಬೇಜಾರಾಗಲ್ಲ? ಡೈಲಿ ಬರ್ತಿರಲ್ಲ, ಡೈಲಿ ಬಂದ್ರು ಒಂಥರ ಡೈಲಿ ಉಳಿಯಲ್ವಲ್ಲ. ಅಲ್ವಾ? ಅಲ್ವೇನಮ್ಮ? ನಿಂಗೆ ಇವತ್ತು ತುಂಬಾ ಬೇಜಾರಾಗುತ್ತೆ ಅಲ್ವಮ್ಮ? ಯಾಕೆ ಹೇಳು? ಪಾಪನು ಬೇರೆ ಹೋಗ್ತಾ ಇದ್ದಾಳೆ. ಎಲ್ಲರೂ ಏನ್ ಹೇಳ್ತಿದೆ ಗೊತ್ತಾ? ನಿಮ್ ಕ್ಯೂಟ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ತಿದೆ. ಎಲ್ಲರೂ ಥ್ಯಾಂಕ್ಸ್ ಹೇಳಮ್ಮ. ಥ್ಯಾಂಕ್ಸ್. ನೋಡಿ ನಾವು ಅಮ್ಮ ಜಾಸ್ತಿ ಮಾತಾಡಲ್ಲ, ನಾಚಿಕೆ ಪಡ್ತಾರೆ. ನಮ್ಮ ಅಮ್ಮಗೆ ಕೊಟ್ಟು ಕಳ್ಸಿರೋದು ನೋಡಿ ಎಲ್ಲ ನಿಟ್ಕೊಂಡು ಹೋಗಿ ಲಗೇಜ್ ಎಲ್ಲ ತುಂಬ್ತಾ ಇದ್ದಾರೆ ಕಾರ್ಗೆ ನಮ್ಮ ಹಸ್ಬೆಂಡು. ವಾಪಸ್ ಬರಬೇಕಾದ್ರೆ ಪಾಪು ತುಂಬ ಬೇಜಾರು ಮಾಡ್ಕೊಂಡಿದ್ರು. ನಮ್ಮ ಮನೆಗೆ ಬಂದ್ವಿ. ಬಂದ ತಕ್ಷಣ ಎಂಥ ಕೆಲಸ ಅಂದರೆ 3 ಮಂತ್ಸಿಂದ ಕಿಚನ್ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಮಾಡೋಣ ಅಂತೇಳಿ ಅಡುಗೆ ರೂಮ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಅಯ್ಯೋ ಇನ್ನೂ ಪಾತ್ರೆಗಳಿದೆ, ಇನ್ನೂ ಇದಿದೆ. ಅಯ್ಯೋ ಎಷ್ಟು ತೊಳೆದ್ರೂ ಮುಗಿಯಲ್ಲ. ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಬೇರೆ ನನ್ನ ಮಗಳು ಬೇರೆ ಬಂದೆಲ್ಲ ಚೆಲ್ಲಿದ್ಲು. ಎಲ್ಲಿ ಬಾಕಿ ನೋಡಿ ಹೆಂಗೆ ತೊಳೆದು ಈ ರೀತಿಯಾಗಿ ಇಟ್ಟಿದ್ದೀನಿ. ಇದನ್ನ ಆರ್ಗನೈಸ್ ಮಾಡಬೇಕಾದ್ರೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಉಜ್ಜಿ ತೊಳಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಕ್ಲೀನ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಒಬ್ರಿಗೆ ಸೀರಿಯಸ್ಲಿ ನಿಜ. ಹೇಳ ಮಗನೇ, ಉತ್ತ ತಿನ್ನು ಮತ್ತೆ ಬೇಗ. ತುಂಬ ಕಷ್ಟ ಫ್ರೆಂಡ್ಸ್, ಆಗೋದಿಲ್ಲ. ನಾನು ಅರ್ಧದಿಂದ ಸ್ಟಾರ್ಟ್ ಮಾಡಿ ತೊಳೆದು ಸುಸ್ತಾಗಿ ಇವಾಗ ಒಂದು 15 ಮಿನಿಟ್ಸ್ ಬ್ರೇಕಲ್ಲಿ ಊಟ ಮಾಡಿಕೊಂಡು, ನನ್ನ ಮಗಳು ಇನ್ನೂ ಊಟ ಮಾಡ್ತಾ ಇದ್ದಾಳೆ. ಬೆಳಗ್ಗೆನೆ ರೆಡಿ ಮಾಡಿಟ್ಟಿದ್ದೆ ಎಲ್ಲ ತಿಂಡಿ ಮತ್ತು ಮಧ್ಯಾಹ್ನಕ್ಕೆ ಊಟ ಎಲ್ಲಾನು ರೆಡಿ ಮಾಡಿಟ್ಟಿದ್ದೆ, ತೆಗೆದುಕೊಟ್ಟಿದ್ದೆ. ಇದೆಲ್ಲ ಇನ್ನು ಸಾಮಾನೆಲ್ಲ ತಂದ್ಬಿಟ್ಟು ತುಂಬಿಸ್ಬೇಕಿನ್ನ. ಏನಮ್ಮ? ನೋಡಿ, ಹೇಳ್ಬೇಕಂತೆ ನನ್ನ ಮಗಳೂ ಹೆಲ್ಪಿಗೆ ಬಂದಿದ್ದಾರೆ ಅಂತ ಹೇಳ್ಬೇಕಂತೆ. ಹೌದು, ನನ್ನ ಮಗಳೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇಷ್ಟು ಖಾಲಿ ಮಾಡಿದೆ, ಹಿಂಗೆ ಜೋಡಿಸಿದೆ ನೋಡಿ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಲೆ ಇಲ್ಲ ಅದೇ ಕೆಲಸ ಇರ್ತಾ ಇದ್ದೀನಿ. ಇವಾಗ ಮಾತ್ರ ಚೆನ್ನಾಗಿ ಸೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೋಬಮ್ಮ. ಎರಡು ಕೈ ಇಟ್ಕೊಂಡ್ಬಂದ? ಹೌದಾ? ನೋಡಿ, ಈ ಥರದ್ದು ಸ್ಟ್ಯಾಂಡರ್ಡ್ ತಂದ್ಕೊಂಡಿದ್ದೀನಿ. ಸ್ಪೂನ್ಗಳನ್ನ ಹಾಕಿರ್ತಾರೆ.
ಅಲ್ಲಿ ಇಟ್ಟಿರಮ್ಮ. ಆಯ್ತು ಅನ್ಬೇಡ, ಅಲ್ಲಿ ಇಟ್ಟಿರ, ಅನ್ಬೇಡ ಅಲ್ಲಿ ಇನ್ನೊಂದು ಸ್ಟ್ಯಾಂಡ್ ಇದೆ, ತಗೋಣ. ಹೊರಗಡೆ ಇಲ್ಲ, ಅಲ್ಲೇ ಫೋನ್ಗೆಲ್ಲ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಂಡ್ ನನ್ನ ಮಗಳಿಗೆ ಒಂದು ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್. ನನಗೆ ಯಾವ ಸ್ಟ್ಯಾಂಡಿಂಗ್ ಲೈನ್ ಮಾ, ಯಾವ ಸ್ಟ್ಯಾಂಡಿಂಗ್ ಲೈನು, ಯಾವ ಸ್ಲೀಪಿಂಗ್ ಲೈನ್ ಒಂದು ಗೊತ್ತಾಗ್ತಿಲ್ಲ ನನಗೆ. ಈಗ ಫೋನ್ ಸ್ಟ್ಯಾಂಡ್ ಇದೆ. ನೋಡಿ ಬಾಟಲ್ ಇದು ಬಾಟಲ್ ಮುಚ್ಚಿ ಕೊಡ್ತೀನಿ. ಇದು ವಾಟರ್ ಬಾಟಲ್ ಎಷ್ಟೇ ಚೆನ್ನಾಗಿಲ್ಲ, ಬಟ್ ಇದು ತುಂಬಾ ಇಷ್ಟ ಆಯ್ತು ನನಗೆ ಅಂತ ಹೇಳಿ ಅಮ್ಮ ಇಡೀಕಾದಮ್ಮ. ಇದು ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನಾನು ಹಂಗೆ ಇಟ್ಕೊಂಡಿದ್ದೀನಿ ನಮ್ಮ ಕಿಚನ್ ಅಲ್ಲಿ. ಇದು ಚೆನ್ನಾಗಿದೆ ವಾಟರ್ ಬಾಟಲ್, ಹಿಂಗೆ ಪ್ರೆಸ್ ಮಾಡೋದು. ಬಟ್ ನನಗೆ ತುಂಬಾ ಇಷ್ಟ, ಅದಕ್ಕೆ ಹಾಳು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಏನು ಹಾಕಿಲ್ಲ, ಸುಮ್ಮನೆ ಸುಮ್ಮನೆ ಇದೆಲ್ಲ ಇಲ್ಲ. ಇದೆಲ್ಲ ಎಷ್ಟು ಪ್ಲೇಟ್ಸ್ಗಳು, ತಿಂಡಿ ಪ್ಲೇಟ್ ಎಷ್ಟೊಂದು ನಡೆಯುತ್ತೆ. ಮಗಳು ಪ್ಲೇಟ್ಸ್ ತೋರಿಸಿ ತೋರಿಸಿ. ಹಾಂ ಸಾಂಬಾರು ಹಾಕಿ ಕಡೆ ಮೇಲೆ ಮೇಲೆ. ಎಷ್ಟೊಂದು ಹೆಲ್ಪ್ ಮಾಡ್ಕೊತಾರೆ ನನ್ನ ಮಗಳೆಲ್ಲ. ಅಷ್ಟು ಅರ್ಥ ಕೊಡು. ಆಯ್ತು ಒಂದ್ ನಿಮಿಷ. ನನ್ನ ಮಗಳು ಇಲ್ಲಾಂದ್ರೆ ಕೆಲಸ ಬೇಗ ಆಗುತ್ತೆ, ತಲೆ ಕೆಟ್ಟಾಗುತ್ತೆ. ಅಮ್ಮ ಒಂದ್ ನಿಮಿಷ, ನಾನು ತಗೊಳ್ತೀನಿ ಒಂದ್ ನಿಮಿಷ. ಆಯ್ತು ಬನ್ನಿ, ನಾನು ಹೇಳಿದ ಆಯ್ತು ಕೋಪ ಮಾಡ್ಕೊಡಿ, ಬನ್ನಿ ಬನ್ನಿ. ಆಯ್ತು ಹೆಲ್ಪ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎರಡೇ ಕೆಲಸ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಎರಡೇ ಕೆಲಸ ಮಾಡ್ತಿದ್ದಾಳೆ. ಏನೋ ಮಾಡ್ಬೇಡ ಅಂತ ಹೇಳಿ. ಆಯ್ತು ಆಯ್ತು ಸಂಬಂಧ ಎಷ್ಟು ಬೆಳಗಿಂದ ಇಲ್ಲ ಅಂದಿದ್ರೆ ನನಗೆ ಹೆಲ್ಪೇ ಇರ್ತಿಲ್ಲ ಅಲ್ಲ ಫ್ರೆಂಡ್ಸ್. ಆಯ್ತು ನನ್ನ ಮಗಳು ಇಲ್ಲ ಅಂದಿದ್ರೆ ನನಗೆ ಹೆಲ್ಪಿಗೆ ಯಾರು ಇರಲಿಲ್ಲ, ನಾನು ಒಬ್ಬಳೆ. ನೋಡಿ ನನಗೆ ಆಲ್ರೆಡಿ 40-90% ಸುಸ್ತಾಗಿ ಹೋಗಿದೆ. ನನ್ನ ಮಗಳು ಎಲ್ಲ ಕೆಲಸ ಮಾಡಿ ಹೆಲ್ಪ್ ಮಾಡ್ಕೊಟ್ಟಿದ್ದು. ಇಲ್ಲ ಇಲ್ಲ ನನ್ನ ಮಗಳು ಇಲ್ಲ ಅಂದ್ರೆ ನನಗೆ ಆಗೋದಿಲ್ಲ. ಅತ್ತೆ ಕೊಡಿ ಅಷ್ಟೇ ಅತ್ತೆ ಕೊಡಿ. ಚಕ್ರ ಇಲ್ಲ ಅದು ಆ ಪಾತ್ರೆ ಅದು ಪಕ್ಕ ಪಾತ್ರೆ. ಹಾಂ ಅತ್ತೆ ಕೊಡಿ. ಎಲ್ಲೆಲ್ಲಿ ದೋಷ ಮಾಡಿದೆ ಸಾಲ್ತಾನೆ ಇಲ್ಲ. ಈ ಕಡೆ ಜಾಸ್ತಿ ಆಯ್ತಾ ಅಂತ ಈ ಕಡೆ ಒಂಚೂರು ಈ ಕಡೆ ಬಿಡಿಸ್ಬೇಡ ಅಂತ ಅಷ್ಟೇ. ಆಯ್ತಾಯ್ತು ಬಿಡಿಸ್ಬೇಡ. ಆಯ್ತು ಒಂದು ನಿಮಿಷ ಇದು ಸರಿ ಮಾಡಿ. ಆಯ್ತು ಬನ್ನಿ ಮಾ. ಆಯ್ತು ಬನ್ನಿ ಮಾ. ಬನ್ನಿ ಅತ್ತೆ ಕೊಡಿ. ಆಯ್ತಾ ಯಾಕೆ ಕೊಡ್ತೀರಿ ಈಗ? ಅತ್ತೆ ಕೊಡಿ ಅದು ಅತ್ತೆ ಕೊಡಿ. ನಾನು ಎಡಿಟ್ ಮಾಡ್ಕೊತೀನಿ. ನಾನು ಬ್ಯಾಡ್ ಅಂತ ಹಾಕ್ತೀನಿ. ನೋಶಿತ ಬ್ಯಾಡ್ ಅಂತ ಅಲ್ಲ, ನೋಶಿತ ಗುಡ್ ಅಂದ್ರೆ ತಗೊಡ್ತೀನಿ. ಆಯ್ತಾಯ್ತು ಒಂದು ನಿಮಿಷ ಆಯ್ತು ಮೇಲೆ.
ಮಾಡ್ತೀನಮ್ಮ. ಅಯ್ಯೋ ಅಮ್ಮ ಅದು ಹೊಡ್ದೋಗುತ್ತೆಮ್ಮ. ನೋಡಿ ಈ ರೀತಿಯಾಗಿ ಫೈನಲಿ ಈ ರೀತಿಯಾಗಿ ನನ್ನ ಅಡುಗೆ ರೂಮನ್ನು ಜೋಡಿಸಿದ್ದೀನಿ. ನೋಡಿ ಎಲ್ಲ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ, ಆದರೂ ಮತ್ತೆ ಪುನಃ ಹಾಗೆ ನೀಟಾಗಿ ಸ್ವಲ್ಪ ಚೇಂಜಸ್ ಮಾಡಿದೆ ಅಷ್ಟೇ. ನೀಟಾಗಿದ್ರೆ ಒಂಥರ ಚೆಂದ ಕಾಣಿಸುತ್ತೆ. ಇನ್ನು ಬಾಕಿ ಇದೆ. ಇನ್ನು ನಾನು ರಜದಲ್ಲಿ ದಸರಾ ರಜೆ ಬಂತು ಅಂತ ಹೇಳಿ ಕ್ಲೀನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಇನ್ನು 3 months ಆದ್ಮೇಲೆ ಮತ್ತೆ ಏನು ಕ್ಲೀನ್ ಮಾಡಿ 3 months ಒಂದ್ಸಲ ನಾನು ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನೆಕ್ಸ್ಟ್ ಇನ್ನು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು, ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಬೇಕು. ತುಂಬ ಕೆಲಸಗಳಿದೆ. ಎಷ್ಟು ಸ್ಲೋ ಆಗಿ ಕೆಲಸ ಮಾಡ್ತೀನಿ ನೋಡಿ, ನನಗೆ ಆಗೋದೇ ಇಲ್ಲ. ತುಂಬ ನನ್ನ ಹಸ್ಬೆಂಡು ಮತ್ತು ಅಮ್ಮ ಎಲ್ಲ ಇದ್ದಾಗ ಒಂದು ಸ್ವಲ್ಪ ಚೆಂದ ಅನ್ನಿಸ್ತಾಯಿತ್ತು. ತುಂಬ ಟಯರ್ಡ್ ಆಗಿದೆ ನೋಡಿ, ನನ್ನ ಮುಖದಲ್ಲೇ ಕಾಣಿಸ್ತಾ ಇದೆ ನೋಡಿ ಎಷ್ಟು ಟಯರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ತುಂಬ ಟಯರ್ಡ್ ಆಗಿದೆ, ನಾನು ನೋಡಿ ಮುಖದಲ್ಲೇ ಕಾಣಿಸ್ತಾ ಇದೆ. ತುಂಬ ಟಯರ್ಡ್ ಆಯ್ತು ಇವತ್ತು. ಯಾರು ಇರಲಿಲ್ಲ, ಅದು ಬೇರೆ ನನ್ನ ಮಗಳನ್ನ ಮ್ಯಾನೇಜ್ ಮಾಡಿಕೊಂಡು ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಮತ್ತು ನಿಮ್ಮೆಲ್ಲ ಸಪೋರ್ಟಿಂದ ಮತ್ತೆ ಇನ್ನು ಬೇರೆ ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡಬೇಕು ಅಂತ ಹೇಳಿ ಅನ್ಸುತ್ತೆ. ಯಾವುದಾದ್ರೂ ವಿಡಿಯೋ ಮಾಡಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ಹಾಕಿ, ಆ ವಿಡಿಯೋನ ನೆಕ್ಸ್ಟ್ ಟ್ರೈ ಮಾಡ್ತೀನಿ ಆಯಿತಾ. ಇಷ್ಟು 2 months ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ 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 ಥ್ಯಾಂಕ್ಸ್. ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ಸ್ ನನಗೆ ಇನ್ಕ್ರೀಸ್ ಆಗ್ತಾ ಹೋದಂತೆ ಏನು ಅನಿಸುತ್ತೆ ಅಂದರೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಬರೀ ನೋಡದೆ ಸಬ್ಸ್ಕ್ರೈಬ್ ಮಾಡಿ. ನಾನು ವಿಡಿಯೋ ಮಾಡೋದೆಲ್ಲ ನಿಮಗೆ ಏನಾಗ್ತಾ ಹೋಗುತ್ತೆ, ನೋಟಿಫಿಕೇಶನ್ ಸಿಗುತ್ತೆ. ಬಾಯ್ ಫ್ರೆಂಡ್ಸ್.